ಹಾಯ್ ಎವ್ರಿವನ್, ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್. ಸೊ ನಿಮ್ಮಲ್ಲಿ ಡೌಟ್ ಬಂದೇ ಬರುತ್ತೆ. UPSC ಮತ್ತು ಗೌರ್ಮೆಂಟ್ ಎಕ್ಸಾಮ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ರೆ ಸೊ ನಮ್ಮದು ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಇರ್ಬೋದು, ಮಾಸ್ ಕಾರ್ಡ್ ಇರ್ಬೋದು, ಆ್ಯಂಡ್ ಆಲ್ಸೋ ಸರ್ಟಿಫಿಕೇಟ್ಸ್ ಇರ್ಬೋದು. ಸೊ ಅದರಲ್ಲಿ ನೇಮ್ ಓಕೆನಾ, ನಿಮ್ಮ ನೇಮ್ ಒಂದೇ ಥರ ಇರಬೇಕಾ? ಓಕೆ, ಬಿಕಾಸ್ ನಂದು ಗಿರೀಶ್ BS ಅಂತ ಇದ್ದರೆ ಗಿರೀಶ್ BS ಅಂತ ಎಲ್ಲದರಲ್ಲೂ ಇರಬೇಕಾ? ಬಿಕಾಸ್ ಆ್ಯಂಡ್ ಆಲ್ಸೋ ಫಾದರ್ ನೇಮು ಸೇಮೇ ಇರಬೇಕಾ? ಸೊ ಈ ಡೌಟ್ಗೆ ಇವತ್ತು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಓಕೆನಾ? ಸೊ ನಿಮ್ಮ ನೇಮ್ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಸೇಮ್ ಇರಬೇಕು. ಆ್ಯಂಡ್ ಆಲ್ಸೋ ನಿಮ್ಮ ಫಾದರ್ ನೇಮ್, ಫಾರ್ ಎಕ್ಸಾಂಪಲ್ ನಂದು ಆಧಾರ್ ಕಾರ್ಡಲ್ಲಿ ನೇಮ್ ಚೇಂಜ್ ಇತ್ತು, ಫಾದರ್ ನೇಮ್ದು. ದಟ್ಸ್ ವೈ ನಾನು ಮತ್ತೆ ಇದಿರುತ್ತಲ್ಲ ಇನ್ಕಮ್ ಸರ್ಟಿಫಿಕೇಟು, ಅದರಲ್ಲಿ ಮತ್ತೆ ಚೇಂಜ್ ಇತ್ತು. ಸೊ ಅದನ್ನ ಕೇಳಿದೆ, ರೆಫರೆನ್ಸು ಬೇರೆಯವರೆಲ್ಲ ಕೇಳಿದೆ. ಆಗ ಅವರೇ ಹೇಳಿದ್ದು ಏನಂದರೆ ಸೇಮ್ ಇರಬೇಕು. ಸೊ ಆಗ ನನಗೆ ಭಯ ಆಯಿತು, ಈಗ ಏನೋ ಮಾಡೋದು ಹಿಂಗಾಯ್ತಲ್ಲ ಅಂತ. ಸೊ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು ಅಂತ. ಸೊ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ನಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಯಾವ ಥರ ಇತ್ತು ಅದೇ ಥರ ಅಡ್ರೆಸ್ಸಲ್ಲಿ ಇರ್ತವೆ ಆಧಾರ್ ಕಾರ್ಡಲ್ಲಿ ನಮ್ಮ ಫಾದರ್ ನೇಮ್. ಸೊ ಅದೇ ಥರ ನೀವು ಚೇಂಜ್ ಮಾಡಿಸ್ಬೋದು. ಓಕೆನಾ? ಸೊ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಬೋದು, ಅದನ್ನ ಅಪ್ಡೇಟ್ ಮಾಡಿಸ್ಬೋದು. ಸೊ ನೀವು ಹತ್ತಿರದ SBI ಬ್ರಾಂಚ್ ಇರ್ಬೋದು, ಬ್ಯಾಂಕ್ಗಳಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾರೆ. ಸೊ ಏನಾರ ಮಾಡಿಸಿಲ್ಲ ಅಂದರೆ ಹೋಗಿ ಮಾಡಿಸಿ. ಓಕೆನಾ? ಸೊ ಭಯ ಪಡೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಗೋ ಆ್ಯಂಡ್ ಅಪ್ಡೇಟ್. ದಿಸ್ ಇಸ್ ಸ್ಮಾಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಡಾಕ್ಯುಮೆಂಟ್ಸ್. ಓಕೆನಾ? ಡಾಕ್ಯುಮೆಂಟ್ಸ್ ಬಗ್ಗೆ ಕೆಲವರಿಗೆ ಇದ್ದಿರುತ್ತೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಇದೇ ಥರ ಬೇರೆ ರಿಲೇಟೆಡ್ ವೀಡಿಯೋಸ್ ಕೊಡ್ತೀನಿ. ಆ್ಯಂಡ್ ಆಲ್ಸೋ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, GG Traders ಅಂತ. ಸೊ ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ರಿಲೇಟೆಡ್ ಕಂಟೆಂಟ್ ಮಾಡ್ತೀವಿ, ಡೆಪ್ತಾಗಿ ಮಾಡ್ತೀವಿ. ಸೊ ದಟ್ಸ್ ವೈ ಐ ನೀಡ್ ಯುವರ್ ಸಪೋರ್ಟ್ ಗೈಸ್. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಅಂಟಿಲ್ ರೀಚ್ ಎವ್ರಿ UPSC aspirants.